ನೋಡ್ತಾ ಇರ್ಬೋದು ಸ್ನೇಹಿತರೆ. ಏನಿವತ್ತು ನಮ್ಮ ಮುಡುಬುತೊರೆ ಮಲ್ಲಯ್ಯನ ಜಾತ್ರೆಯಲ್ಲಿದ್ದೀವೋ ಆ ಜಾತ್ರೆಯಲ್ಲಿ ತುಂಬ ಒಂದು ವಿಶೇಷವಾದಂಥ ಒಂದು ಇದಿದೆ ನಮಗೆ. ಅದು ಯಾರು ಅಂತಂದರೆ ಸುಮಾರು ನೋಡಿ ಒಂದು 250 ಕಿಲೋಮೀಟ್ರ್ ದೂರದಿಂದ ಬಂದಿದ್ದಾರೆ. ನಮ್ಮ ಹೇಳ್ಬೇಕು ಅಂತಂದರೆ ನಮ್ಮ ಯುವಕರಿಗೆಲ್ಲ ಇವರೇ ದೇವರು. ಇವರು ಕಣ್ಣೂರು ವೆಂಕಟೇಶಪ್ಪಣ ಅಂತ ಸುಮಾರು ಆಲ್ರೆಡಿ ಒಂದು 10 ಜೊತೆ ಕರುಗಳನ್ನ ಈಗ ಆಲ್ರೆಡಿ ತೆಗೆದಿದ್ದಾರೆ. ಈಗ ಬಂದು ಇವತ್ತು ಇಲ್ಲಿ ಆಸೀನರಾಗಿದ್ದಾರೆ. ಏನು ವಿಶೇಷ ಎಲ್ಲ ಕೇಳೋಣ, ಇವತ್ತು ಮಾತಾಡೋಣ ಅವ್ರ ಜೊತೆಲಿ, ಸರಿನಾ? ಹಾಗೆ ಬನ್ನಿ ಸ್ನೇಹಿತರೆ. ಅಣ್ಣ, ಮೊದಲನೇದಾಗಿ ನಮಸ್ಕಾರ. ಮುಡುಬುತೊರೆ ಜಾತ್ರೆಗೆ ಬಂದಿದ್ದೀರಾ, ಸುಮಾರು ಒಂದು 200 ಕಿಲೋಮೀಟ್ರಿಂದ ಬಂದಿದ್ದೀರಾ. ಇವಾಗ ಇಷ್ಟೊಂದು ಮನೆ ತಾವಿದ್ರೂ ಕೂಡ ಈಗ ಇಷ್ಟೊಂದು ದನಗಳು ತೆಗಿತಾ ಇದ್ದೀರಾ. ಏನು ಪರ್ಪಸ್ಗೋಸ್ಕರ ಇಷ್ಟು ದನ ತೆಗಿತಾ ಇದ್ದೀರಾ? ಸಿದ್ಧಗಂಗೆ ಜಾತ್ರೆಗೋಸ್ಕರ. ನೋಡಿ ಅವ್ರ ಸ್ನೇಹಿತರುಗಳು ಕೂಡ ಹೇಳ್ತವ್ರೆ, ನಮ್ಮ ವೆಂಕಟೇಶಪ್ಪಣ್ಣನ ಒಬ್ಬರೇ ಬಂದಿಲ್ಲ, ಇವರೇ ಮುಂಚಿತವಾಗಿ ತಗೊಂಡ್ಬಿಟ್ಟವ್ರೆ ಅಂತ. ಅಣ್ಣ, ಈ ಜಾತ್ರೆ ವಿಶೇಷವಾಗಿ ಏನು ಹೇಳ್ತೀರಾ ನೀವು? ಒಳ್ಳೆ ದನ ಇದ್ದಾವೆ. ಎಷ್ಟು ವರ್ಷದಿಂದ ಈ ಜಾತ್ರೆ ಇದು? ಸುಮಾರು ಇತಿಹಾಸದ ಜಾತ್ರೆ. ಸೊ ಇವಾಗ ನೀವು ಅಷ್ಟು ದೂರದಿಂದ ಬಂದ್ರಲ್ಲ, ನಿಮಗೆ ಇಲ್ಲಿ ಏನು ಅನ್ನಿಸ್ತಾ ಇದೆ ದನಗಳು ನೋಡಿದಾಗ? ಚೆನ್ನಾಗಿರೋವಿದ್ದಾವೆ, ಅಂದರೆ ಸಿಕ್ಕಾಪಟ್ಟೆ ರೇಟು ಟ್ರಾನ್ಸ್ಪೋರ್ಟಿಂಗು ಅದೆಲ್ಲ ಹೆಚ್ಚಾಗುತ್ತಲ್ಲ, ಅದರಿಂದ ಯೋಚನೆ ಮಾಡ್ಕೊತೀವಿ. ಯಾಕೆಂದರೆ ನಿಮ್ಗೆ ಒಂದು 200 ಕಿಲೋಮೀಟ್ರ್ ಮೇಲೆ ಡಿಸ್ಟೆನ್ಸ್ ಆಗುತ್ತೆ, ಅದಕ್ಕೋಸ್ಕರ. ಈಗ ಟೋಟಲ್ ಈಗ ಎಷ್ಟು ಜೊತೆ ತೊಗೊಂಡಿದ್ದೀರಾ ಈಗಾಗಲೇ? ಈಗ ಇನ್ನೂ ಯಾವ ತೊಗೊಂಡಿಲ್ಲ. ಎಲ್ಲ ಹೇಳ್ತವ್ರೆ ಆಲೇ ಒಂದು 8 ಜೊತೆ ಹಿಡ್ದಾಕವ್ರೆ, ಎಲ್ಲ ಸಣ್ಣ ಸಣ್ಣವೇನೆ ಅಂತ ಹೇಳ್ತವ್ರೆ. ಹಾಂ, ಹೌದಾ? ಓಕೆ. ಈಗ ಹಾಗೇನೇ ಅಣ್ಣಾರನು ಹಾಗೆ ಮಾತಾಡ್ಸೋಣ ಬನ್ನಿ. ಅಣ್ಣ, ಮೊದಲನೇದಾಗಿ ನಮಸ್ಕಾರ. ನಮಸ್ಕಾರ. ನಿಮ್ಮ ಏನು ಇಲ್ಲಿಯ ನಿಮ್ಗಿದು ಲೋಕಲ್ಲು? ನಾವು ಸೀತಾರಾಮ್ ಅಂತ. ಓಕೆ. ನಾವಿರೋದು ಬೆಂಗಳೂರು. ಹಾಂ, ಬೆಂಗಳೂರಿನಲ್ಲಿ ವಾಸ. ಅಂದರೆ ನಾವು ಚಿಕ್ಕ ಹುಡುಗನಿಂದ ಈ ದನಗಳದ್ದು ಭಾರಿ ಹುಚ್ಚು. ಇದು ಏನು ಹುಚ್ಚು. ಎಲ್ಲ ಜಾತ್ರೆಗೂ ಹೋಗ್ತೀವಿ, ನೋಡ್ತೀವಿ, ನಮ್ಗೆ ಇಚ್ಛೆ ಆದರೆ ತಗೊಳ್ತೀವಿ, ತಗೊಂಡು ಬೇರೆ ಜಾತ್ರೆಗಳಿಗೆ ಬಿಡ್ತೀವಿ, ಮಾರ್ತೀವಿ. ಇದೇ ನಮಗೆ ಇದಾಗಿದೆ. ಅಂದರೆ ಏನಪ್ಪ ಅಂತಂದರೆ ಈಗ ದನಗಳ ರೇಟ್ ಜಾಸ್ತಿ ಆಗ್ತದೆ. ಒಂದು ಜೊತೆಗೆ 4 ಲಕ್ಷ 5 ಲಕ್ಷ ಜಾಸ್ತಿ ಆಗವೆ. ಮೊದಲಿಗೆ ಅದು ಕಮ್ಮಿ ಇತ್ತು, ಈಗ ಜಾಸ್ತಿ ಆಗ್ಬಿಟ್ಟವೆ. ಅದನ್ನ ತಗೊಳಕ್ಕೆ ಸ್ವಲ್ಪ ಎಲ್ಲ ಹಿಂದೆ ಕಡಿತಾವ್ರೆ. ಒಳ್ಳೆ ಚೆನ್ನಾಗಿ ಸಾಕಿದ್ದಾರೆ ದನಗಳು ಮಾತ್ರ. ಒಳ್ಳೆ ಚೆನ್ನಾಗೆ ಸಾಕ್ಕೊಂಡು ಒಳ್ಳೆ ಚಪ್ರಗಳು ಹಾಕ್ಸ್ಕೊಂಡು ಚೆನ್ನಾಗೆ ಎಂಜಾಯ್ ಮಾಡ್ತಾರೆ. ಓಕೆ. ಅಣ್ಣ, ಮೊದಲನೇದಾಗಿ ಮುಡುಬುತೊರೆ ಜಾತ್ರೆಗೆ ತುಂಬ ಹೃದಯದ ಸುಸ್ವಾಗತ. ಈಗ ಅಣ್ಣ, ನೀವು 200 ಕಿಲೋಮೀಟ್ರಿಗಿನ್ನ ಜಾಸ್ತಿಯಿಂದ ನೀವು ಬಂದಿದ್ದೀರಾ. ನಿಮಗೆ ಈ ಜಾತ್ರೆಯಲ್ಲಿ ಏನು ವಿಶೇಷ? ಜಾತ್ರೆ ಏನು ವಿಶೇಷ ಅಲ್ಲ, ಇದು ಉತ್ತಮವಾದ ಜಾತ್ರೆ. ಇದು ಹೆಸರುವಾಸಿಯಾದಂಥ ಜಾತ್ರೆ ಇದು. ಓಕೆ. ಇದು ಸುಮಾರು ಇತಿಹಾಸದಿಂದ ದೊಡ್ಡ ಎತ್ತರಗಳಿಗೆ ಹೆಸರುವಾಸಿಯಾಗಿದೆ. ಇದು ಮುಡುಬುತೊರೆ ಅಂತಂದ್ರೆ ಮಂಡ್ಯ, ಮೈಸೂರು, ಈ ಕಡೆ ಕೊಳ್ಳೇಗಾಲ, ಎಲ್ಲ ಭಾಗಗಳಿಗೂ ಎಲ್ಲ ಭಾಗದಲ್ಲೂ ಒಳ್ಳೆ ದೊಡ್ಡ ಕಟ್ಟಿರೋರೆಲ್ಲ ಇದೇ ಜಾತ್ರೆಗೆ ಬಂದು ಜಾತ್ರೆ ಮಾಡ್ತಾರೆ. ಹಾಗಾಗಿ ನಾವು ನಮ್ಮಲ್ಲಿರೋ ಎತ್ತುಗಳನ್ನ ನಾವು ಜಾತ್ರೆನಲ್ಲಿ ಕೊಟ್ಟಿದ್ರೆ ಇವಾಗ ತಗೊಬೇಕು ಅನ್ನೋ ಇದೇ ಜಾತ್ರೆನಲ್ಲಿ ಬಂದು 1 ಜೊತೆ 2 ಜೊತೆ ನಾವು ಖರೀದಿ ಮಾಡಿಬಿಟ್ಟು ನಾವು ಮುಂದೆ ಸಿದ್ಧಗಂಗೆ ಜಾತ್ರೆ ಇದೆ ನಮಗೂ. ಆ ಜಾತ್ರೆಗೆ ನಾವು 1 ಜೊತೆ 2 ಜೊತೆ ಖರೀದಿ ಮಾಡಿಕೊಂಡು ಹೋಗ್ತೀವಿ. ಈ ಜಾತ್ರೆ ಮಾತ್ರ ನಾವು ಪ್ರತಿ ಆಲೆ ಒಂದು 35-40 ವರ್ಷದಿಂದನೂ ಪ್ರತಿ ವರ್ಷವೂ ಈ ಜಾತ್ರೆಗೆ ಬರ್ತಾನೆ ಇದ್ದೀವಿ. ಎಲ್ಲ ಸ್ನೇಹಿತರು ಇಲ್ಲಿ ಒಟ್ಟುಗೂಡ್ತೀವಿ. ಒಂದು ಹಬ್ಬದ ವಾತಾವರಣವಾಗಿರ್ತದೆ ಈ ಜಾತ್ರೆ. ಹಾಗಾಗಿ ನಾವು ಪ್ರತಿ ವರ್ಷವೂ ಈ ಜಾತ್ರೆಗೆ ಬರ್ತೀವಿ. ಪ್ರತಿ ವರ್ಷ ಈ ಜಾತ್ರೆಗೆ ಬರ್ತೀರಾ, ಹಬ್ಬದ ವಾತಾವರಣ ಕೂಡಿಸ್ತೀರಾ. ನೀವು ಇಲ್ಲಿಂದ ಎತ್ತುಗಳನ್ನ ಪರ್ಚೇಸ್ ಮಾಡಿ ಸಿದ್ಧಗಂಗೆ ಜಾತ್ರೆಗೆ ನೀವು ಬಿಡ್ತೀರಾ. ಆದ್ರೂ ಕೂಡ ಮನೇಲಿ 2 ಜೊತೆ 3 ಜೊತೆ ಎತ್ತು ಇದ್ದೇ ಇರುತ್ತೆ. ನೀವು 3 ಜನ ಒಂದೇ ಕೈ. ನಾವು ನಮ್ಮ ಬಾಲರಾಜಣ್ಣ, ವೆಂಕಟೇಶಣ್ಣವರು, ಇನ್ನು ನಮ್ಮ ಸ್ನೇಹಿತರು ಪಾಂಡವಪುರದಲ್ಲೆಲ್ಲ ಇದ್ದಾರೆ. ಓಕೆ. ಬಟ್ ಎಲ್ಲರೂ ಒಂದು ಒಗ್ಗೂಡಿ ಯಾವಾಗ್ಲೂ ಜೊತೆಲೇ ಇರ್ತೀವಿ ನಾವು. ಓಕೆ. ಅಣ್ಣ, ಈಗ ನೀವು ಸಣ್ಣ ಕರುಗಳಿಂದ ಎತ್ಗಳು ತಗೊಂಡು ಕೂಟ ಮಾಡ್ತೀರಾ, ದೊಡ್ಡ ಎತ್ಗಳನ್ನ ಕೂಟ ಮಾಡಿರ್ತೀರಾ. ನಾವು ನಿಮಗೆ ತುಂಬ ಇಷ್ಟ ಆಗೋದು ದೊಡ್ಡ ಎತ್ತಿಗೆ ಅಂತ ಹೋದಾಗ ಅಥವಾ ಚಿಕ್ಕರುಗಳಿಗೆ ಅಂತ ಬಂದಾಗ? ನಾವು ತೀರಾ ಚಿಕ್ಕರಿಗೇನು ಹೋಗಲ್ಲ, 2 ರಾಸುಗಳಿಗೆ ನಾವು ಭಾರಿ ಇಷ್ಟಪಡ್ತೀವಿ. ಈ ಚಿಕ್ಕರಿನಲ್ಲಿ ಏನಾಗುತ್ತೆ ಅಂತಂದರೆ ಒಂದು ವಯಸ್ಸಿಗೆ ಆದ ತಕ್ಷಣ ಸ್ವಲ್ಪ ಏರುಪೇರು ಡಿಫ್ರೆನ್ಸ್ ಕಾಣಿಸ್ತದೆ. ಒಂದು ರೀಸನಬಲ್ ಆಗಿ ಅಂದರೆ 2 ಓರಿಗೆ ಕೂಟ ಮಾಡಿದ್ರೆ ಅವನ್ನ ಕೊನೆ ತನಕನೂ ಒಂದು ಕೂಟವಾಗಿ ಮಡ್ಕೊಬೋದು. ಓಕೆ. ಹಾಗಾಗಿ ನಾವು 2 ಕರುಗಳಿಗೇನೆ ಜಾಸ್ತಿ ಕೂಟ ಮಾಡೋಕ್ಕೆ ಇಷ್ಟಪಡ್ತೀರಾ? ಈಗ ನೀವು ಕೂಟ ಮಾಡಿದಾಗ ನೀವು ತಿಂಡಿನ 2 ಒಂದೇ ತೂಕಕ್ಕೆ ತರಕ್ಕೆ ಎತ್ಗಳನ್ನ ಯಾವ ಥರ ತಿಂಡಿ ಪ್ರಿಪೇರ್ ಮಾಡ್ತೀರಾ? ಅವು ನೋಡ್ತೀವಿ, ಇದು ಒಂದು ದೊಡ್ಡದು ಚಿಕ್ಕದು ಏರುಪೇರು ಇದ್ದಾಗ ಒಂದು ಸ್ವಲ್ಪ ಅದಕ್ಕೆ
ಒಂದು ಟೈಮ್ ಒಂದು ಕೈ ಜಾಸ್ತಿ ತಿಂಡಿ ಕೊಟ್ಕೊಂಡು ಅವನ್ನ ಮೇಂಟೆನೆನ್ಸ್ ಮಾಡಿ ಎರಡನ್ನೂ ಒಂದು ಸಮ ಥರಕ್ಕೆ ಮಾಡ್ತೀವಿ. ಅದು ಮಾಡಿದ್ರೇನೆ ಅವಕ್ಕೆ ಬೆಲೆ. ಒಂದು ಚಿಕ್ಕದು ದೊಡ್ಡದಿದ್ದಾಗ ಯಾರು ಬಂದರೂ ಚಿಕ್ಕದು ದೊಡ್ಡದು ಅಂದೇ ಅಂತಾರೆ. ಹಾಗಾಗಿ ಅವನ್ನ ಸಾಕ್ತೀವಿ ಅಷ್ಟೇ. ಸಾಕ್ತೀರಾ? ಚೆನ್ನಾಗೆ. ಈಗ ಸಿದ್ಧಗಂಗೆ ಒಂದೇ ಜಾತ್ರೆನ ಮಾಡೋದು ಅಥವಾ ಬೇರೆ ಜಾತ್ರೆಗಳಿಲ್ಲ? ಇಲ್ಲ, ನಾವು ಇವಾಗ ಘಾಟಿ ಮಾಡಿದ್ದೀವಿ. ಘಾಟಿಯಲ್ಲಿ ಒಂದು ಸುಮಾರು ಕೊಟ್ಟಿದ್ದೀವಿ, ಒಂದು 3-4 ಜೊತೆ. ಇವಾಗ ಸಿದ್ಧಗಂಗೆ ಬರ್ತಾ ಇದೆ ನಮಗೆ. ಸಿದ್ಧಗಂಗೆ ಆದಮೇಲೆ ಮಾಗಡಿ ಇದೆ. ಮಾಗಡಿ ಒಳ್ಳೆ ಜಾತ್ರೆ, ಉತ್ತಮವಾದ ಜಾತ್ರೆ ಅದು. ಅಲ್ಲಿ ಕೊಟ್ಟುಬಿಟ್ಟು ಒಂದು 2 ಜೊತೆ ಕರು ತಗೊಂಡು, ಸಣ್ಣ ಕರುಗಳು ತಗೊಂಡು ಘಾಟಿ ವರ್ಷಕ್ಕೆ ದೊಡ್ಡ ಕರುಗಳು ಈಗ ದೊಡ್ಡದಾಗಿ ಮಾಡ್ತೀರಾ? ಓಕೆ. ಈಗ ಇಷ್ಟು ವರ್ಷ ಜಾತ್ರೆ ನಡ್ಕೊಂಡ್ ಬಂದಿದೆಯಲ್ಲ, ನಿಮಗೂ ಇಷ್ಟೆಲ್ಲ ವಯಸ್ಸಾಗಿದೆಯಲ್ಲ, ಇಲ್ಲಿಗೆ ಸಾಕಪ್ಪ ನಿಲ್ಸೋಣ, ಅಯ್ಯೋ ನನಗೂ ವಯಸ್ಸಾಯಿತು ಅಂತ ಅನಿಸಿಲ್ವಾ ಯಾವತ್ತೂ? ಅದು ಅನ್ಸೋದೇ ಇಲ್ಲ. ನಾವು ಉಸಿರಿರೋ ತಕ್ಕನೂ ಅದನ್ನು ನಾವು ನಮ್ಮ ವೃತ್ತಿ ಅನ್ನಂಗೆ ಇಟ್ಕೊಂಡ್ಬಿಟ್ಟಿದ್ದೀವಿ. ಅದನ್ನು ಮಾಡಬೇಕು ಅಂತ ನಮಗೆ ಮನೇಲಿದ್ದರೆ ಜಾತ್ರೆ ಶುರುವಾಯಿತು ಅಂದರೆ ಮನೇಲಿರೋ ನಿದ್ದೆನೇ ಬರಲ್ಲ. ನಾವು ಯಾವತ್ತು ಜಾತ್ರೆ ಬರ್ತೈತಪ್ಪ ಹೋಗ್ಬೇಕು ಅನಿಸ್ತದೆ. ಜಾತ್ರೆ ನಿದ್ದೆ ಮಾಡೋದು ಜಾತ್ರೆ ಅಂತೂ ಕಾಮನಾಗಿ ಬಂದ್ಬಿಡ್ತೀವಿ. ಕಾಮನ್ ಆಗಿ ನೀವು ಜಾತ್ರೆಗಳು ಮಾಡ್ತೀರಾ ಅಂದ್ರೆ? ನೀವು ಆಲ್ಮೋಸ್ಟ್ ಅಲ್ಲೂ 1-2 ಜಾತ್ರೆ 3 ಜಾತ್ರೆ ನೀವು ಮಾಡಿದ್ರು ಎಲ್ಲಾ ಜಾತ್ರೆಗಳಿಗೂ ನೀವು ಪ್ರತಿಯೊಂದು ಜಾತ್ರೆಗಳಿಗೂ ಹೋಗ್ತೀರಾ? ಕರ್ನಾಟಕದಲ್ಲಿರೋ ಪ್ರತಿಯೊಂದು ಜಾತ್ರೆನೂ ಬಿಡದಂಗೆ ನೋಡ್ಬಿಟ್ಟಿದ್ದೀವಿ ನಾವು. ನೋಡ್ಬಿಟ್ಟಿದ್ದೀರಾ? ಹಿಂದಿನ ಜಾತ್ರೆಗಳಿಗೂ ಇವಾಗ ನಡೀತಿರೋ ಜಾತ್ರೆಗಳಿಗೂ ಏನೋ ಡಿಫ್ರೆನ್ಸ್ ಇದೆಯಾ? ಹಿಂದಿನ ಜಾತ್ರೆನಲ್ಲಿ ಮನೆಗೆ 2 ಜೊತೆ 3 ಜೊತೆ ಕಟ್ಕೊಂಡು ಜಾತ್ರೆ ಮಾಡೋರು ಬರೋರು. ಈಗ ಊರಿಗೆ 1 ಜೊತೆ 2 ಜೊತೆ ಆಗ್ಬಿಟ್ಟಿದೆ. ಅವಾಗ ಊರಿಗೆ ಮನೆಗೆ 1 ಜೊತೆ 2 ಜೊತೆ ಇದ್ವು. ಈಗ ಊರಿಗೆ 2 ಜೊತೆ ಆಗಿದೆ, ಕಮ್ಮಿ ಆಗಿದ್ದಾವೆ. ಆದರೆ ದನಿನ ಬೆಲೆ ಜಾಸ್ತಿ ಆಗಿದೆ, ಗಗನಕ್ಕೆ ಏರ್ಬಿಟ್ಟಿದೆ. ಸಾಕಾಣಿಕೆ ಖರ್ಚು ಹಂಗೆ ಬರ್ತೈತೆ. ಒಳ್ಳೆ ಪದಾರ್ಥ ಇದ್ದರೆ ಒಳ್ಳೆ ದುಡ್ಡೇನೇನೆ ಅವಕ್ಕೆ. ಆದ್ರೂ ನಾವು ಆ ದೊಡ್ಡ ಪದಾರ್ಥ ಒಳ್ಳೇದನ್ನ ಸಾಕಿರೋ ತಗೊಂಡ್ರು ನಾವು ಒಳ್ಳೇದು ತೊಗೊಳಕ್ಕೆ ಹೋಗ್ತೀವಿ ಹೊರತು ನಾವು ಚಿಕ್ಕದಕ್ಕೆ ಕೈ ಹಾಕಕ್ಕಲ್ಲ. ಹಂಗಾಗಿ ಅದು ಅವ್ರಿಗಾಗಿದ್ದು ನಮಗೂ ಆಗುತ್ತೆ, ನಮಗೂ ಬೆಲೆನೇ ಕೊಟ್ಟು ತೊಗೊಂಡು. ಇವಾಗ 15 ಲಕ್ಷ 16 ಲಕ್ಷ 20 ಲಕ್ಷ ಈ ಥರ ಎತ್ತುಗಳ ಬೆಲೆ ಆಗಿದೆ. ಈಗ ಅದನ್ನು ತಗೊಂಡೋಗಿ ನಾವು ಶೋಕಿಗೆ ಅಂತ ನಿಲ್ಸ್ಕೊಳ್ಳೋದಾ ಅಥವಾ ವ್ಯವಸಾಯಕ್ಕೆ ಅಂತ ನಿಲ್ಸ್ಕೊಳ್ಳೋದಾ ಅಂದಾಗ ನೀವು ಯಾವ ಥರ ಮಾಡ್ತೀರಾ? ಖಂಡಿತ ಶೋಕಿ, ಇದೊಂದು ಜಾತ್ರೆಗಳು ಮುಗಿದ ಮೇಲೆ ಶೋಕಿ ಆಗೋಯ್ತು. ಓಕೆ. ಖಂಡಿತವಾಗೂ ಅವನ್ನ ಕಟ್ಟಿ ನಾವು ಏನು ಕೆಲಸ ಮಾಡ್ತೀವಿ ಅದರಲ್ಲೇ ಅದೇ ನಮಗೊಂದು ಖುಷಿ ಕೊಡೋದು. ಸುಮ್ಮನೆ ಮನೇಲಿ ಕಟ್ಟಾಕೊಂಡ್ರೆ ಏನು ಪ್ರಯೋಜನ ಆಗಲ್ಲ. ಅಟ್ಲೀಸ್ಟ್ ವಾರಕ್ಕಾಗಲಿ ದಿವ್ಸಕ್ಕೆ 1-2 ಗಂಟೆ ಟೈಮ್ ಆದರೂ ಕೆಲಸ ಮಾಡಿಸೋದು ಅದ್ರ ಕೈಲಿ. ಅವಾಗ ನಾವು ಸಾಕಿದ್ದಕ್ಕೂ ಪ್ರಯೋಜನ, ನಾವು ತೊಗೊಂಡಿದ್ದಕ್ಕೂ ಒಂದು ಬೆಲೆ ಸಿಗುತ್ತೆ. ಅದಕ್ಕೆ ದುಡ್ಡು ಹೆಚ್ಚಾಗಿ ಕೊಟ್ಬಿಟ್ಟಿದ್ದೀವಿ ಅಂದ್ಬಿಟ್ಟು ಇವಾಗ ಸುಮ್ಮನೆ ಸಾಕೊಂಡ್ರೆ ಪ್ರಯತ್ನ ಬರುತ್ತೆ. ಈಗ ಕೆಲವರೆಲ್ಲ ಎಷ್ಟೋ ನಮ್ಮ ಥರನೇ ಇರ್ತಕ್ಕಂಥ ಸೋಷಿಯಲ್ ಮೀಡಿಯಾಗಳಲ್ಲಿ ನಾನು ನೋಡಿದ್ದೀನಿ. ಕೆಲವ್ರು ಹೇಳ್ತಾರೆ ಏನು 10 ಲಕ್ಷ 15 ಲಕ್ಷ 20 ಲಕ್ಷ ಅಂದರೆ ಬಡವ್ರುಗಳು ತಂದು ಹೆಂಗೆ ಜೀವನ ಮಾಡೋದು ಅಂತಾರೆ. ಇವಾಗ ಅದ್ರ ಪ್ರಕಾರ ಹೋದರೆ ನಿಮ್ಮ ಪ್ರಕಾರ ಈಗ ಒಂದು ದೊಡ್ಡ ಮಟ್ಟಕ್ಕೆ ಅಂತ ನಿಂತ್ಕೊಂಡಾಗ ದೊಡ್ಡ ಬೆಲೆಗೆ ಇದ್ದೇ ಇರುತ್ತೆ, ಚಿಕ್ಕ ಮಟ್ಟಕ್ಕೆ ಅಂತ ನಿಂತಾಗ ಚಿಕ್ಕ ಬೆಲೆ ಇದ್ದೇ ಇರುತ್ತೆ. ಬಡವನಿಗೂ ಆಗುತ್ತೆ, ಅದು ಶ್ರೀಮಂತನಿಗೂ ಆಗುತ್ತೆ ಅನ್ನೋ ಥರ ಲೆಕ್ಕಾಚಾರನ ಅಥವಾ ಇಲ್ಲ? ಖಂಡಿತ ಅದು. ಯಾಕಂದರೆ ಸಣ್ಣ ಬೆಲೆನೂ ಸಣ್ಣ ಚಿಕ್ಕವೇ ತೊಗೊಂಡಾದರೂ ಅವರು ದಿನ ಬೆಳಗಾನೆ ಎದ್ರೆ ಕೆಲಸ ಮಾಡೋನು ಚಿಕ್ಕದಾಗಿರೋ ತೊಗೊಂಡು ಚಿಕ್ಕದಲ್ಲೇ ಕೆಲಸ ಮಾಡ್ತಾನೆ. ಈ ದೊಡ್ಡ ಶ್ರೀಮಂತ ದೊಡ್ಡದಾಗಿ ತಗೊಂಡಿರೋರು ನಾನು ಹೇಳೋದಲ್ಲ, ದಿನಕ್ಕೆ 1 ಅವರ್ ಕೆಲಸ ಮಾಡಿಕೊಂಡು ಕಟ್ಟಾಕಿದ್ರೆ ಅವನಿಗೆ ತೃಪ್ತಿ ಸಿಗ್ತೈತೆ. ಬಟ್ ಏನು ಮಾಡಿದಿರೇ ಇದ್ದು ಬಿಟ್ಟಾಗ ಅವು ಒಂಥರ ಮೂಲೆ ಗುಂಪು ಆಗ್ಬಿಡ್ತವೆ, ವೈಡ್ ಆಗ್ಬಿಡ್ತವೆ. ಆ ಥರ. ಹಂಗಾಗಿ ಪ್ರತಿ ದಿವಸ 1 ಅವರ್ ಅವಕ್ಕೂ ಎಕ್ಸಸೈಸ್ ಆದಂಗೆ ಆಗುತ್ತೆ. ನಾವು ಸಾಕಿದ್ದಕ್ಕೂ ನಮಗೊಂದು ಇದು ಸಿಗುತ್ತೆ ಕೆಲಸ ಮಾಡೋದು. ಓಕೆ, ಆ ಥರ. ಓಕೆ, ಥ್ಯಾಂಕ್ ಯು ಅಣ್ಣ. ಹಂಗೇನೆ ಮಲ್ಲಣ್ಣರೇ ನಮಸ್ಕಾರ. ಇವಾಗ ಮನೆಯಲ್ಲೇ ಹೆಚ್ಚು ಕಮ್ಮಿ ಒಂದು 5-6 ಜೊತೆ ಇದ್ದಾವೆ. ಇವಾಗ ಇಲ್ಲಿ ಬಂದಿದ್ದೀರಲ್ಲ, ಇಲ್ಲಿ ಏನಾದ್ರು ನೀವು ಪರ್ಚೇಸ್ ಮಾಡ್ತಕ್ಕಂಥದ್ದು ಏನಾದ್ರು ಇದೆಯಾ? ಈಗ ಏನು ನಾವು ಪರ್ಚೇಸ್ ಮಾಡೋಕ್ಕಂಥದ್ದು ಬಂದಿರೋದಂದ್ರೆ ಮನೆಯಲ್ಲಿ ನಮ್ಮ ಹತ್ರ ಚಿಕ್ಕದು ದೊಡ್ಡದು ಅಂತಂದಿರ್ತಾವಲ್ಲ, ಅದಕ್ಕೇನ ಕುಟುಂಬ ಸಿಗ್ತವೇನೋ ಅಂತ ನೋಡಕ್ ಬಂದಿ. ಏನಾರ ಕಂಡಿದ್ದಾವ? ಕಂಡಿದ್ವು, ಆದರೆ ನಮ್ಮ ಮನ್ಸ್ಗೆ ಹಿಡೀಲಿಲ್ಲ. ಒಟ್ಟಿನಲ್ಲಿ ಒಂದು ವೇಳೆ ಇನ್ನೂ 1 ದಿನ 2 ದಿನ ಇರೋದ್ರೊಳಗಡೆ ಇನ್ನೂ 1 ಜೊತೆ 2 ಜೊತೆ ಏನಾರ ನೀವು ಹಿಡಿಬೋದಾ? ಇಲ್ಲ, ಈಗೆಲ್ಲ ಬಂದ್ಬಿಟ್ಟು ಎಲ್ಲ ಜಾತ್ರೆ ಜಾತ್ರೆ ಆಗ್ಬಿಟ್ಟೈತೆ. ಓಕೆ. ಈಗ ಜಾತ್ರೆಗೆ ಎಲ್ಲ ನೋಡಿದ್ದೀವಿ ನಾವು. ಮತ್ತೆ ಇನ್ಯಾವು ಬರೋವಿಲ್ಲ, ಈಗೆಲ್ಲ ನೋಡಿದ್ದಾಯ್ತು. ಓಕೆ, ಅಂದರೆ ಈ ವರ್ಷ ಜಾತ್ರೆ ಮುಡ್ತಾರೆ, ಜಾತ್ರೆ ತುಂಬ ಖುಷಿ ಕೊಟ್ಟಿದೆ ಅಂತ ಆಯ್ತು. ಅಲ್ಲಿಗೆ ರೈತರಿಗೂ ಕೂಡ ಒಂದು ಖುಷಿಯಾಗಿದೆ. ದನ ಕರುಗಳು ತಂದಿರೋರು ಆಗ್ಬೋದು, ಗಿರಾಕಿನೂ ಅಷ್ಟೇ ಒಳ್ಳೆ ಮಟ್ಟಕ್ಕೆ ಸೇರಿದೆಯಾ? ಗಿರಾಕಿನೂ ಸೇರಿದೆ. ಜನಗಳು ಕೂಡ ದನ ಕರುಗಳು ಎಲ್ಲವನ್ನೂ ಕೂಡ ತೊಂದರೆ ಏನಿಲ್ಲ. ಓಕೆ, ಥ್ಯಾಂಕ್ ಯು ಅಣ್ಣ. ನೋಡಿ ನಮ್ಮ ವೆಂಕಟೇಶಪ್ಪಣ್ಣವರು ಯಾವ ಮಟ್ಟಕ್ಕೆ ಈ ರಂಗನಾಥ ಸ್ವಾಮಿ ಹೇಗೆ ಮಲ್ಕೊತಾರೋ ಹಂಗೆ ನೋಡಿ, ಅವ್ರ ಅದೃಷ್ಟನೇ ಅದೃಷ್ಟ. ಎಷ್ಟು ಅವ್ರಿಗೆ ಅದಕ್ಕೆ ಹೇಳೋದು ಅವರು ರಾಜಯೋಗದವರು ಅಂತ. ಹಂಗೆ
ವೆಂಕಟೇಶ್ ಅವರು ವೆಂಕಟೇಶಪ್ಪ ಅಂತ ಎಂಟೆತ್ತು ವೆಂಕಟೇಶಪ್ಪ. ಹಾಂ, ಯಾಕೆಂದರೆ ಮನೆಗೆ ಹೋಗ್ತಾ ಇರ್ತೀನಲ್ಲ, ನೋಡ್ತೀನಲ್ಲ. ಈಗ 13, 15 ಇದ್ದೋ 2 ಖಾಲಿ ಮಾಡ. ಈಗ ಅಣ್ಣ 13 ಒಂಟಿ ಅಲ್ವಾ? 13 ಒಂಟಿ ವೆಂಕಟೇಶ್ ಅಣ್ಣ. ಈಗ ಸಾಕ್ತಾ ಇರೋ ಮಕ್ಕಳುಗಳಿಗೆ ಒಂದು ಫ್ರೀ ಎಜುಕೇಷನ್ ಕೊಡ್ತಾ ಇದೀವಿ. ಓಕೆ. ಆ ಮುಖಾಂತರ ಅವರು ಬಂದು ನಮ್ಮ ಕಾಲೇಜಲ್ಲಿ ಓದಿದ್ರೆ ಹಳ್ಳಿಕಾರ್ ಸಾಕ್ತಾ ಇರೋರಿಗೆ ಹೆಚ್ಚು ಅನುಕೂಲ ಮಾಡ್ತೀವಿ. ಈಗ ಆಲ್ರೆಡಿ ಒಂದು ಬ್ಯಾಚ್ ಔಟ್ ಗೋಯಿಂಗ್ ಆಗಿದೆ. ಓಕೆ. ಹಳ್ಳಿಕಾರು ಸಾಕ್ತಾ ಇರೋ ಮಕ್ಕಳುಗಳು ಫ್ರೀ ಎಜುಕೇಷನ್ ಮುಗಿಸ್ಕೊಂಡು ನಮ್ಮ ರಘಣ್ಣವ್ರ ಮಗ ಮತ್ತು ಇಲ್ಲೇ ಇದ್ದಾನೆ ಇವನು. ಈಗ ಅವನು MBA ಸೇರ್ಕೊಂಡು ಸರಿಯಾಗಿ ಮುಂದಕ್ಕೆ ಆ ಕಾಲೇಜಲ್ಲೇ ಫ್ರೀಯಾಗಿ ಓದಿ ಹಾಂ MBA ಸೇರ್ಕೊಂಡು. ಓಕೆ. ಅವನ ಅನುಭವ ಕೇಳಿ. ಅಂದರೆ ಈ ರೈತರು ಮಕ್ಕಳು ಏನು ಹಳ್ಳಿಕಾರರು ಮಕ್ಕಳಲ್ಲ, ರೈತರ ಮಕ್ಕಳು ಅಂದರೆ ಅವರು ಜಮೀನಿರೋರೆಲ್ಲ ರೈತರಾಗ್ಬಿಡ್ತಾರೆ. ಅಂದರೆ ನಮ್ಮ ದನಗಳನ್ನು ಯಾರು ಸಾಕ್ತಿದ್ದಾರೋ ಮಾತ್ರ ಅವ್ರಗಳಿಗೆ ಮಾತ್ರ ಒಂದು ಫ್ರೀ ಎಜುಕೇಷನ್ ನೀವು ಕೊಟ್ಟಿದ್ದೀರಾ? ನಾವು ಕೊಡ್ತಾ ಇದ್ದೀವಿ. ಓಕೆ ಸರ್, ತಮ್ಮ ಹೆಸರು, ತಮ್ಮ ಕಾಲೇಜ್ ಅಡ್ರೆಸ್ಸು ಏನಾದ್ರು? ನಮ್ಮದು MCM ಕಾಲೇಜ್ ಅಂತ. ಓಕೆ. ನಾನು ಡಾಕ್ಟರ್ ಗೋವಿಂದರಾಜ್ ಅಂತೇಳಿ ಪ್ರಿನ್ಸಿಪಾಲಲ್ಲಿ. ಓಕೆ. ನಾವು ಈಗ ಕಳೆದ 3 ವರ್ಷದಿಂದ ಈ ಒಂದು ಯೋಜನೆಯನ್ನು ಮಾಡಿದ್ದೀವಿ. ಓಕೆ. ಈಗ ಸುಮಾರು ಒಂದು 25 ಮಕ್ಕಳು ಅದರ ಪ್ರತಿಫಲವನ್ನು ಪಡ್ಕೊಂಡಿದ್ದಾರೆ. ಓಕೆ. ಈ ವರ್ಷ ಪುನಃ ಪ್ರಾರಂಭಿಸಿದ್ದೀವಿ. ಒಂದು ಬ್ಯಾಚು ಹೊರಗಡೆ ಹೋಗಿರೋದ್ರಿಂದ ಇನ್ನು 25 ಮಕ್ಕಳುಗಳು ಕೊಡೋಣ ಅಂತ. ಅದು ಯಾವ ಥರದವ್ರು ಯಾರು ಇದ್ದರೆ ಮನೆಯಲ್ಲಿ ಹಳ್ಳಿಕಾರ್ ದನ ಸಾಕ್ತಾ ಇದ್ರು ಪುರಾತನ ಕಾಲದಿಂದ, ಆ ಥರದವ್ರು ಯಾರು ಇದ್ದರೆ ನಾವು ಅವ್ರಿಗೆ ಒಂದು ಫ್ರೀ ಎಜುಕೇಷನ್ನು, ಹಾಸ್ಟೆಲ್ ವ್ಯವಸ್ಥೆ ಎಲ್ಲನೂ ಮಾಡಿಕೊಡ್ತೀವಿ. ಎಲ್ಲವನ್ನು ಪ್ರತಿಯೊಂದು ನೀವೇ ಮಾಡ್ತೀರಾ ಅಲ್ಲಿ? ಅಂದರೆ ಮಕ್ಕಳು ಓದಬೇಕು ಅಂತ ಮಕ್ಕಳಿಗೆ ಒಂದು ಅವಕಾಶ, ರೆಗ್ಯುಲರ್ ಆಗಿ ಕಾಲೇಜಿಗೆ ಬಂದು ಓದಬೇಕು, ಹಾಂ, ಆ ಥರದವ್ರು ಇದ್ದರೆ ನೀವು ಕಳಿಸ್ಕೊಡಿ, ಒಳ್ಳೆಯದಾಗುತ್ತೆ. ಆ ಥರ ಮಾಡಿರೋದ್ರಲ್ಲಿ ಆಲ್ರೆಡಿ ಅವ್ನು ರಿಸಲ್ಟ್ ಕೊಟ್ಟು ಫಸ್ಟ್ ಕ್ಲಾಸಲ್ಲಿ ಪಾಸಾಗಿ ಡಿಸ್ಟಿಂಕ್ಷನ್ ಬಂದಿದ್ದಾನೆ ಅವನು. ಓಕೆ. ಈಗ ನೀವು ಹೇಳ್ಬೋದು ಅವ್ನು PUC ಸೆಕೆಂಡ್ ಇಯರ್ PUC 7th ಕ್ಲಾಸ್, ಈಗ ಡಿಗ್ರಿ ಅವನು ಡಿಸ್ಟಿಂಕ್ಷನ್ನು. ಓಕೆ. ಆ ಥರ ನಾವು ಪಾಸಾಗಿ ಹೊರಗಡೆ ಬಂದಿದ್ದಾರೆ. ಈಗ MBA ಬಿಟ್ಟು ಒಂದು ಉತ್ತಮ ಮಟ್ಟಕ್ಕೆ ಸೇರ್ಪಡೆ ಆಗ್ತಕ್ಕಂಥ ಒಂದು ರೀತಿ. ಅದಕ್ಕೆ ನಾವು ಸಂಪೂರ್ಣ ಸಹಕಾರ ಕೊಡ್ತೀವಿ. ಓಕೆ. ಅವ್ರಿಗೆ ಕಾಂಪಿಟೇಟಿವ್ ಎಕ್ಸಾಮ್ಗೂ ಅನುಕೂಲ ಮಾಡಿಕೊಡ್ತೀವಿ. ಓಕೆ. ಆ ಥರ ಪ್ರತಿಫಲ ಪಡ್ಕೊಂಡಿರುವಂಥ ಒಬ್ಬ ವಿದ್ಯಾರ್ಥಿ ನಿಮ್ಮ ಮುಂದೆನೇ ಇದ್ದಾನೆ. ಅವನ ಅಭಿಪ್ರಾಯ ಅದ್ರ ಜೊತೆಗಿರಿ ರೀತಿ. ಇವಾಗ ನೀವು ಈ ಪ್ಲಾನನ್ನು ಏನಕ್ಕೆ ಈ ಹಳ್ಳಿಕಾರ್ ಸಾಕ್ತಕ್ಕಂಥ ಅವರ ಮಕ್ಕಳುಗಳಿಗೆ ಏನಕ್ಕೆ ಮಾಡಬೇಕು ಅಂತ ನಿಮ್ಗೆ ಅನಿಸ್ತು ಫಸ್ಟ್ ಆಫ್ ಆಲ್? ಸರ್, ಇಲ್ಲಿ ಏನಿಸ್ತದೆ ಅಂದರೆ ಈಗ ನಾವೇನಾಗ್ತಾ ಇದೆ, ಅಣ್ಣವ್ರು ಹೇಳಿದ್ರು ನನಗೆ ಹಳ್ಳಿಕಾರ್ ಬಗ್ಗೆ ಅಂತ ಹೇಳಿದ್ರೆ ಈಗ ಒಂದು 8 ವರ್ಷದಿಂದ ನಾವು ಒಟ್ಟಿಗೆ ಕುಟುಂಬದಲ್ಲಿದ್ದರು. ನಾವು ಡಿವೈಡ್ ಆದಮೇಲೆ ರಘಣ್ಣವ್ರಿಗೊಂದು ಜೊತೆ ಎತ್ಕೊಟ್ವಿ. ಆ ಒಂದು ರಿಲೇಷನ್ಸು, ಆ ಒಂದು ಬಾಂಧವ್ಯ ಬೆಳೀತಲ್ಲ, ಬಾಂಧವ್ಯ ಬೆಳೆದಾಗ ನಾವು ಅದೇ ಲೈನಲ್ಲಿ ಕೆಲಸ ಮಾಡ್ತಾ ಇರೋನು ನಾನು ಏನು ಮಾಡ್ಬೋದು ಅಂತ. ಏಕೆಂದರೆ ಹಳ್ಳಿಕಾರು ಕುಟುಂಬ ಅಂತ ನಾವೇನು ಕರಿತೀವಿ, ಅದರಷ್ಟು ಒಳ್ಳೆ ರಿಲೇಷನ್ ಡೆವಲಪ್ ಆಗೋದು ಬೇರೆ ಯಾವುದೂ ಇಲ್ಲ. ನಮಗೆ ಬೆಂಗಳೂರಲ್ಲಿ ಎಷ್ಟೇ ಸಂಬಂಧಿಕರಿದ್ರು ನಾವು ಮೊದಲು ಹೋಗೋದು ರಘಣ್ಣನ ಮನೆಗೆ. ಯಾಕೆ ಅಂದರೆ ನಮಗೆ ಸಂಬಂಧಕ್ಕಿಂತ ಜಾಸ್ತಿ ಆದಂಥ ಸಂಬಂಧಗಳು ಬೆಳೆಯೋದು ಹಳ್ಳಿಕಾರಿಂದ. ಅವರ ಏನೇ ನಮ್ಮ ಕಷ್ಟ ಸುಖಗಳನ್ನ ನಾವು ಶೇರ್ ಮಾಡ್ಕೊಳ್ತೀವಿ. ಬಾಂಧವ್ಯ ಯಾವ ಲೆವೆಲ್ ಬೆಳೀತದೆ ಅಂತ ಹೇಳಿದ್ರೆ ಬಸವಣ್ಣನಿಂದ ಸಂಬಂಧಗಳಿಗಿಂತ ಅಣ್ಣ ತಮ್ಮನ ಥರ ಆಗೋಯ್ತೀವಿ ನಾವು. ಆ ಥರ ಒಂದು ಬಾಂಧವ್ಯ ಬೆಳೆದಾಗ, ಆ ಥರ ಬಾಂಧವ್ಯ ಬೆಳೆದಿರೋ ನಮ್ಮ ಕುಟುಂಬದಲ್ಲಿ ನಾವೇನಾದ್ರು ಒಂದು ಮಾಡಬೇಕಲ್ಲ ಮಕ್ಳುಗಳಿಗೆ. ಎಷ್ಟೋ ಜನ PUC ಡ್ರಾಪ್ಔಟ್ ಮಾಡಿಬಿಟ್ಟಿರ್ತಾರೆ, ಅಥವಾ ಡಿಪ್ಲೊಮಾ ಮಾಡ್ಕೊಂಡು ಡ್ರಾಪ್ಔಟ್ ಆಗಿರ್ತಾರೆ, ITI ಮಾಡ್ಕೊಂಡು ಡ್ರಾಪ್ಔಟ್ ಆಗಿರ್ತಾರೆ. ಅವ್ರಿಗೆ ಹಳ್ಳಿಕಾರ್ ಸಾಕ್ತಾ ಇರ್ತಾರೆ ಮಕ್ಳುಗಳು. ಅವ್ರನ್ನ ಕರ್ಕೊಂಡು ಹೋದಾಗ ಅವ್ರಿಗೆ ಒಂದು ಅವೇರ್ನೆಸ್ ಬರುತ್ತೆ, ಒಂದು ಡಿಗ್ರಿ ಸಿಗ್ತದೆ. ಇದನ್ನು ನಾನು ಐಡೆಂಟಿಫೈ ಮಾಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸರ್. 25 ಹುಡುಗರನ್ನ ಲಾಸ್ಟ್ ಬ್ಯಾಚ್ ಸ್ಟಾರ್ಟ್ ಮಾಡಿದ್ವಿ. ಅವರು ಹೋಗಿದ್ದಾರೆ. ಈ ಹೊಸ ಇನ್ನೊಂದು 25 ಹುಡುಗರದು ಒಂದು ಬ್ಯಾಚ್ ಈ ವರ್ಷದಿಂದ ಮಾಡಿದ್ದೀವಿ. ಎಲ್ಲ ಜಾತ್ರೆಗೂ ಪಾಂಪ್ಲೆಟ್ ಹಂಚಿದ್ದೀವಿ. ಈ ಜಾತ್ರೆಗೆ ತರೋಕ್ಕಾಗಲಿಲ್ಲ. ಓಕೆ. ಇಲ್ಲ ಸರ್, ನನ್ನ ಯೂಟ್ಯೂಬ್ ನೋಡ್ತಿರ್ತಕ್ಕಂಥ ಪ್ರತಿಯೊಬ್ಬ ಒಂದು ಏನು ನಾಡಿನ ಜನತೆ ಇದ್ದಾರೋ ಆ ಜನತೆಗಳಿಗೆ ನಾನು ಕೇಳೋದು ಏನಂತಂದರೆ, ನಿಮ್ಮ ಮಕ್ಕಳು ಈ ಥರ ಇದ್ದಾಗ ಸರ್ ನಂಬರ್ ಕೂಡ ನಾನು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಸರ್. ಹಾಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ 9945 75 25 92 ನೋಡಿ. ಇಲ್ಲಿ ಒಂದಂತ ಹೇಳ್ತೀನಿ, ಅವ್ರು ಡಿಗ್ರಿ ಮಾಡೋಕ್ಕೆ ಅಂತಲೇ ಬರೋದು ಬೇಡ. ಅವ್ರೀಗ ಡಿಗ್ರಿ ಮುಗಿಸ್ಕೊಂಡಿರ್ತಾರೆ, ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ ತೊಗೋಬೇಕು, ಈಗ ಪೊಲೀಸ್ ಆಗಬೇಕು, ಪೊಲೀಸ್ ಇನ್ಸ್ಪೆಕ್ಟರ್ ಆಗಬೇಕು, IAS ಆಗಬೇಕು, KS ಆಗಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ. ಬಟ್ ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಇರಲ್ಲ, ಕೋಚಿಂಗ್ ಇರೋದು. ಅದನ್ನು ನಾವು ಮಾಡ್ತೀವಿ. ಯಾಕೆಂದರೆ ಬೆಂಗಳೂರುಗಳಲ್ಲೂ ಸೆಂಟ್ರುಗಳಿದೆ, ಮಂಡ್ಯದಲ್ಲಿ ಸೆಂಟ್ರ್ ಇದೆ, ಮೈಸೂರಲ್ಲೂ ನಮ್ಮ ಸೆಂಟ್ರುಗಳಿವೆ. ಅಲ್ಲಿ ನಾವು ಫ್ರೀ ಟ್ರೈನಿಂಗ್ ಮಾಡ್ತೀವಿ. ಈಗ ಬೆಂಗಳೂರಲ್ಲಿ ನಡೀತಾ ಇದೆ. ಇಲ್ಲಿ ನಮ್ಮ ಇದರ ವಿಜಯನಗರದಲ್ಲಿ ಫ್ರೀ ಒಂದು ಟ್ರೈನಿಂಗ್ ಇಂದಿರಾನಗರ ವಿಜಯನಗರದಲ್ಲಿ ನಡೀತಾ ಇದೆ. ಆದರೆ ಹುಡುಗರುಗಳಿಲ್ಲ, ನಾವೇ ಕಳಿಸ್ಕೊಡ್ತಾ ಇದ್ದೀವಿ. ಅವ್ರಿಗೆ 6 ತಿಂಗಳು ಫ್ರೀ ಕೋಚಿಂಗ್ ಕೊಡ್ತಾರೆ. ಇದೆಲ್ಲ ಅನುಕೂಲಗಳನ್ನ ಮಾಡ್ತಾ ಇರೋದು. ಆದರೆ ಅವ್ರು ಹಳ್ಳಿಕಾರ್ ಸಾಕ್ತಾ ಇರುವಂಥ ಮಕ್ಕಳುಗಳಿಗೆ ನೀವು ಅದನ್ನು ಮಾಡ್ತಾ. ಹಾಗೆ ಈಗ ನಿಮ್ಮ ಹುಡುಗ ಇವರೊಬ್ಬ ಸ್ಟೂಡೆಂಟು ಒಂದು ಉತ್ತಮ ಪರ್ಸೆಂಟೇಜ್ ತೊಗೊಂಡು ಪಾಸಾಗಿದ್ದಾನೆ ಅಂತ ಹೇಳಿದ್ರೆ, ಓಕೆ, ನೋಡ್ತೀನಿ, ಅವನು ಮಾತಾಡ್ಸಿ ಎಲ್ಲ ಕೇಳಿ. ಮಗ, ಮೊದಲನೇದಾಗೆ ನಮಸ್ಕಾರ. ನಿನ್ನ ಹೆಸರೇನಪ್ಪ? ಪವನ್ ಅಂತ. ಪವನ್ ಏನು ಓದಿರೋದು? ಜಾಯ್ನ್ ಆಗಿದ್ದೀನಿ. ಈಗ MBA ಜಾಯ್ನು JVIT ಕಾಲೇಜಲ್ಲಿ ನೀವು
ಜಾಯ್ನ್ ಆಗಿದ್ದೀರಾ. ಈಗ ಕಾಲೇಜ್ ಬಿಡದಿ ಅಂತ ಬಿಡದಿ ನಮ್ಮ ಏನು ಶಿವಲಿಂಗಪ್ಪ ಅವ್ರ ಕಾಲೇಜ್ ಇದೆಯೋ ಆ ಕಾಲೇಜಲ್ಲಿ ನೀವು ಇದಾಗಿದ್ದೀರಾ. ನಮಗೂ ಭಾಳ ಒಂದು ಹೇಳ್ಬೇಕು ಅಂದರೆ ಒಂದು ಆಪ್ತ ದೇವ್ರ ಥರ ಅವರು. ಯಾವುದೇ ವಿಚಾರವಾಗಾದರೂ ತುಂಬ ಸ್ಪಂದಿಸ್ತಾರೆ. ನನ್ನ ಮಗನೂ ಓದ್ತಿರೋದು ಕೂಡ ಅವ್ರದ್ದೇ ಆದ ಸ್ಕೂಲಲ್ಲಿದ್ದಾನೆ. ಹಾಗಾಗಿ ಓಕೆ, ಈಗ ನೀನು ಒಬ್ಬ ರೈತರ ಮಗನಾಗಿ ನಿನಗೆ ಒಂದು ಫ್ರೀ ಎಜುಕೇಷನ್ ಬೇಕು ಅಂದ್ಬಿಟ್ಟು ನೀನು ಯಾವ ಥರ ಇದನ್ನು ಚೂಸ್ ಮಾಡಿಕೊಂಡೆ? ಅಂದರೆ ಸರ್ ನಮ್ಮೂರಲ್ಲಿ ಇರೋದ್ರಿಂದ ಅವರು ಹಿಂಗೆ ನಾನು ಪಿ ಯು ಸಿನೇ ಡ್ರಾಪ್ ಔಟ್ ಮಾಡಬೇಕು ಅಂತಿದ್ದು. ಅಂದರೆ ಫೀಸ್ ಕಟ್ಟೋಕ್ಕಾಗಲ್ಲ ಅಂತ ಸರ್ರು ನೀನೇನು ಫೀಸ್ ಕಟ್ಟಬೇಡ, ನಾನು ಕಾಲೇಜಿಗೆ ಬಂದು ಸೇರ್ಕೊ ಅಂತ ಹೇಳಿದ್ರು. ನನ್ನ ಪಿ ಯುದ್ರಲ್ಲಿ ಸೆಕೆಂಡ್ ಕ್ಲಾಸು, ಆದರೆ ಇವರು ಒಳ್ಳೆ ಮಾರ್ಗದರ್ಶನ ಕೊಟ್ಟು ಡಿಗ್ರಿಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದೆಯಾ. ಇವಾಗ ನಿನಗೆ ಒಂದು ಡಿಸ್ಟಿಂಕ್ಷನ್ನು ಇವಾಗ ನಿನಗೊಂದು ತುಂಬ ಖುಷಿಯಾಗಿದೆ. ಇವಾಗ ನೀನು ಮುಂದಕ್ಕೆ ಹೈಯರ್ ಎಜುಕೇಷನ್ನ ನೀನು ಮಾಡ್ತಿದ್ಯಾ? ನನ್ನ ಡ್ರೀಮ್ ಬಂದು ನನ್ನ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಾನು ಪಾಸ್ ಆಗಬೇಕು ಅಂದರೆ ಇವರೇ ನನ್ನ ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಏನು ಅಂತೂ ಗೊತ್ತಿರಲಿಲ್ಲ. ಇವ್ರು ಕರ್ಕೊಂಡೋಗಿ ಇಂಥ ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲ ಅದು A to Z ಎಲ್ಲನೂ ಇವರೇ ಮಾರ್ಗದರ್ಶನ ಸರ್ರೇ ಮಾಡಿ ನಿಮಗೆ ಪ್ರಿಪೇರ್ ಮಾಡಿದ್ದಾರೆ. ಈಗ ನಿನಗೆ ಇಷ್ಟೊಂದೆಲ್ಲ ಪ್ರಿಪೇರ್ ಆಗಿದೆಯಾ, ನೀನು ಇಷ್ಟೆಲ್ಲ ಓದ್ತಾ ಇದೆಯಾ. ಇದೇ ಥರ ನೀನು ಓದಿ ಒಂದಿನ ದೊಡ್ಡ ಆಫೀಸರ್ ಆಗೋ ಏನೋ ಒಂದು ವ್ಯವಸ್ಥೆಯಲ್ಲಿ ಬಂದಾಗ ನಿನಗೆ ಏನು ಮಾಡಬೇಕು ಅಂತ ಅನಿಸಿದೆ? ನಾನು ಸರ್ ಥರ ಇನ್ನೊಬ್ರು ಮಾಡಬೇಕು ಅನ್ನೋದು ನಿನ್ನ ಮನಸ್ಸಲ್ಲಿದೆ. ಯಾಕೆಂದರೆ ಓದ್ಬಿಟ್ಟು ಅಲ್ಲಿಗೇ ಸಹಾಯನ ತೊಗೊಂಡು ಅಲ್ಲಿಗೆ ಬಿಡುವಂಥ ಇದು ಇಲ್ಲ. ಉತ್ತಮ ಮಟ್ಟಕ್ಕೆ ಒಂದು ಬಡವರ ಮಕ್ಕಳನ್ನು ಕರ್ಕೊಂಡು ಹೋಗ್ಬೇಕು ಅನ್ನೋದು ನಿನಗೂ ಒಂದು ಆಸೆ ಬಂದಿದೆ. ನೋಡ್ತಾ ಇರ್ಬೋದು ಹಳ್ಳಿ ಮಕ್ಕಳು ನೋಡ್ತಾ ಇರ್ಬೋದು ಸ್ನೇಹಿತರೆ, ಹೇಗೆ ಗುರು ಮತ್ತು ಶಿಷ್ಯರ ಬಾಂಧವ್ಯತೆ ಇದೆ ಅಂತಂದರೆ ಯಾವತ್ತೇ ಆಗಲಿ ನಾವು ಅದಕ್ಕೆ ಹೇಳೋದು. ಇವತ್ತು ನಾವು ಏನು ನಮ್ಮ ಅಡಿಪಾಯ ಆಗಿರ್ತಕ್ಕಂಥ ಪ್ರತಿಯೊಂದು ಪ್ರೈಮರಿ ಸ್ಕೂಲ್ ಮಾಸ್ಟ್ರುಗಳನ್ನ ಏನಕ್ಕೆ ಹೈಸ್ಕೂಲ್ ಮಾಸ್ಟ್ರುಗಳನ್ನ ಹುಡ್ಕೊಂಡು ಹೋಗ್ತೀವಿ ಪ್ರತಿಯೊಂದು ವಿಚಾರದಲ್ಲೂ ಅಂದರೆ ಅಡಿಪಾಯ ಹಾಕಿರೋದು. ಅಡಿಪಾಯ ಯಾರೋ ಒಬ್ರು ಹಾಕಿದ್ದಾರೆ, ಮುಂದಕ್ಕೆ ಪುಷ್ ಆಗಲಿಲ್ಲ ಅಂದಾಗ ನೋಡಿ, ಈಗ ಗುರುಗಳು ಯಾವತ್ತೇ ಆಗಲಿ ದುಡ್ಡು ಕಾಸು ಅನ್ನೋದು ಅದು ಸಂಬಂಧಗಳು ಬೇರೆದಕ್ಕೆ ಬೆಲೆ ಆಗುತ್ತೆ. ವಿದ್ಯೆ ಅಂತ ಬಂದಾಗ ಗುರುಗಳು ಯಾವತ್ತೂ ಯಾವುದಕ್ಕೂ ಹಿಂಜಗಿಯಲ್ಲ ಅನ್ನೋಕ್ಕೆ ದಯವಿಟ್ಟು ಇದೊಂದು ಸಾಕ್ಷಿ. ದಯವಿಟ್ಟು ಈ ಚಾನಲ್ನ ನೋಡ್ತಕ್ಕಂಥ ಯಾವುದೇ ಒಬ್ಬ ಹಳ್ಳಿಕಾರ ನಮ್ಮ ಏನು ರೈತರ ಮಕ್ಕಳಿದ್ದಾರೋ ಅವರು, ಅದರಲ್ಲೂ ರೈತರ ಮಕ್ಕಳು ಅಂದರೆ ಹಳ್ಳಿಕಾರ ಸಾಕುವಂಥವ್ರು, ಅಂದರೆ ದನ ಸಾಕುವಂಥ ಮಕ್ಕಳು, ಅವ್ರಿಗೆ ಅವರು ಫೆಸಿಲಿಟಿನ ಮಾಡ್ಕೊಡೋಕೆ ಹೊರಟಿದ್ದಾರೆ. ದಯವಿಟ್ಟು ನೀವು ಇದನ್ನು ಕಾಪಾಡ್ಕೊಳ್ಳಿ, ಇದನ್ನು ಉಳಿಸ್ಕೊಳ್ಳಿ ಅಂತ ನಾನು ಎಲ್ಲರ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ.